ಆ ದೇವಿಯನ್ನು ಕಾಣಲಿಕ್ಕೆ ಈ ಜಗತ್ತಿನ ಮಕ್ಕಳಾಗಿರುವಂಥ ಬ್ರಹ್ಮ, ವಿಷ್ಣು ಮತ್ತು ಲಯ ರುದ್ರರು 3 ಜನ ಕೂಡಿಕೊಂಡು ದೇವಿಯನ್ನು ಅನಂತ ನಾಮಗಳಿಂದ ಅನಂತ ಕಾಲದೊಳಗೆ ಆ ದೇವಿಯನ್ನು ಭಜಿಸಾಕತ್ತಾರ, ಸ್ಮರಣೆ ಮಾಡಾಕತ್ತಾರ. ಆ 3 ಮಕ್ಕಳನ್ನು ದೇವಿ ಯಾವಾಗ ಕಾಣ್ತಾಳೆ ಅನ್ನುವಂಥ ವಿಚಾರಗಳನ್ನು ಆ 3 ಜನ ತಮ್ಮೊಳಗೆ ವಿಚಾರ ಮಾಡ್ಕೊತ ದೇವಿಯನ್ನು ಸ್ಮರಣೆ ಮಾಡ್ಕೊತ ಕುಂತಾರ. ಬ್ರಹ್ಮ, ವಿಷ್ಣು, ರುದ್ರರು 3 ಜನ ತಾಯಿ ಜಗನ್ಮಾತೆ, ಅಮ್ಮ ನಿನ್ನ ದರ್ಶನಕ್ಕಾಗಿ ನಾವು ಎಷ್ಟು ಕಷ್ಟಪಟ್ಟಿವಿ, ನಿನ್ನ ಕಾಣಬೇಕು ಅನ್ನುವಂಥ ಹಂಬಲದೊಳಗೆ ನಾವದೀವಿ, ನಮಗೆ ಯಾಕೆ ದರ್ಶನದ ಭಾಗ್ಯವನ್ನು ಕೊಡೋಲಾಗಿ ಅಂತ ಆ ತಾಯಿಯನ್ನು ಹಲವು ನಾಮಗಳಿಂದ ಭಜಿಸಾಕತ್ತಾರ, ಕೇಳಾಕತ್ತಾರ. ಯಾವಾಗ ಆ 3 ಜನ ಮಕ್ಕಳ ಒಂದಿಷ್ಟು ಭಾವನೆಗಳನ್ನು ಅರ್ಥ ಮಾಡಿಕೊಂಡಿರುವಂಥ ತಾಯಿ ದೇವಿ ಬ್ರಹ್ಮಾಂಡದಿಂದ ತಾಯಿಯ ಬರುವಿಕೆಯ ಒಂದಿಷ್ಟು ಮುನ್ಸೂಚನೆಗಳ ಸಿಕ್ಕು ಅಂತ ತಾಯಿಯ ಹೆಜ್ಜೆ, ದೇವಿಯ ಹೆಜ್ಜೆಗಳ ಯಾವಾಗ ಒಂದರ ಮೇಲೆ ಇಡಾಕತ್ಲು, ಆ ಗದ್ಗರಿತವಾಗಿರುವಂಥ ಹೆಜ್ಜೆಯನ್ನು ಕೇಳಿರುವಂಥ 3 ಜನ ಮಕ್ಕಳ, ಓಹೋ ಇದು ತಾಯಿ ಜಗನ್ಮಾತೆ ದೇವಿಯ ಕೃಪೆ ನಮಗೆ ತೋರಾಕತೈತಲ್ಲ, ತಾಯಿ ಜಗನ್ಮಾತೆ ನಮಗೆ ದಯಪಾಲಿಸಾಕತ್ತಾಳಲ್ಲ, ಇವತ್ತು ದರ್ಶನ ಭಾಗ್ಯವನ್ನು ಕೊಡಾಕತ್ತಾಳಲ್ಲ ಅಂತ ತಿಳ್ಕೊಂಡು 3 ಜನ ಭಾಳ ಖುಷಿ ಆದ್ರು ನೋಡ್ರಿ. ಬ್ರಹ್ಮ, ವಿಷ್ಣು, ರುದ್ರ 3 ಜನ. ತಾಯಿ ಒಂದು ಕಡೆ ಬ್ರಹ್ಮಾಂಡದೊಳಗಿರುವಂಥ 3 ಜನ ಮಕ್ಕಳನ್ನು ನಾನು ಕಾಣಬೇಕು ಅಂತ ಸೇವಕರನ್ನು, ಬಾರಿಸೋರನ್ನು ಕರ್ಕೊಂಡು ವಿದ್ಯ ಅನ್ನುವಂಥ ಸೇವಕರು ಡಮರುಗ, ಮದ್ದಲೆ ಬಾರಿಸ್ಕೊಂತ ಹೆಜ್ಜೆಯ ದಪ್ಪಗಾವಲ್ಲ ಹೆಜ್ಜೆಗಳನ್ನು ಇಟ್ಟುಕೊಂಡು ತಾಯಿ ಬರಾಕತ್ತಾಳಂತ ನೋಡ್ರಿ. ಯಾವಾಗ ತಾಯಿ ತನ್ನ 3 ಜನ ಮಕ್ಕಳ ಮುಂದೆ ಎದುರು ನಿಂತಿದ್ದನ್ನು ನೋಡಿದ್ಲು, ನನ್ನ ಮಕ್ಕಳು ಎಷ್ಟು ಕಷ್ಟಪಟ್ಟವಲ್ಲ, ಎಷ್ಟು ವರ್ಷಗಳಿಂದ ನನ್ನ ಮಕ್ಕಳು ಬ್ರಹ್ಮ, ವಿಷ್ಣು, ರುದ್ರ 3 ಜನ ನನಗಾಗಿ ಎಷ್ಟು ನಾಮಗಳಿಂದ ಜಪ ಮಾಡ್ಯಾರಲ್ಲ, ನನ್ನ ಮಕ್ಕಳನ್ನು ನೋಡಿ ಬಹಳ ಖುಷಿ ಆಯ್ತು ಅಂತ ಆ ತಾಯಿ ಜಗನ್ಮಾತೆ ಹೇಳ್ತಾಳಂತ. ದೇವಿ ಹತ್ತಿರಕ್ಕೆ ಬಂದು ಆ ಮಕ್ಕಳನ್ನು ಹಿಂಗೆ ಕೈ ಆಡಿಸಿ 3 ಜನ ಮಕ್ಕಳನ್ನು ಮುದ್ದಾಡಿ ಆ ತಾಯಿ ಅಲ್ಲೇ ಕುಳಿತುಕೊಂಡು, ಮತ್ತು ನಿಮ್ಮ ಮಕ್ಕಳು, ಆ ಮಕ್ಕಳು ಬಹಳ ವರ್ಷದ ನಂತರ ನೋಡಿದ್ರಿ ಅಂದ್ರೆ ನಿಮಗೊಂದು ಆನಂದ, ಉಲ್ಲಾಸ, ಒಂದೇನೋ ಹಾಲು ಕುಡಿದಟ್ಟ ಖುಷಿ ಆಗ್ತದೆ ನಿಮಗೆ. ಹಂಗೆ ತಾಯಿ ಜಗನ್ಮಾತೆಗೆ ನನ್ನ 3 ಜನ ಮಕ್ಕಳನ್ನು ನೋಡಿದ್ನಲ್ಲ ಅಂತ ಖುಷಿಪಟ್ಟು ಹಿಂಗೆ ಮುದ್ದಾಡಿ ಆ ಮಕ್ಕಳನ್ನು ತನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಾಳಂತ. ತಾಯಿ ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಆ ಮಕ್ಕಳಿಗೆ ಹಿಂಗೆ ಮುದ್ದಾಡ್ಕೊ ಅಂತ ಹೇಳ್ತಾಳಂತ, ಹೇ ಮಕ್ಕಳಿರ, ನನ್ನ ಸಲುವಾಗಿ ಎಷ್ಟು ಕಷ್ಟಪಟ್ಟಿರಲ್ಲ, ನನ್ನ ನಾಮವನ್ನು ಸ್ಮರಿಸುವ ಸಲುವಾಗಿ, ನನ್ನ ಭಜನೆಯನ್ನು ಮಾಡುವ ಸಲುವಾಗಿ ಎಷ್ಟು ಕಷ್ಟಪಟ್ಟಿರಿ, ನಿಮ್ಮ ಕಷ್ಟವನ್ನು ನಾನು ನೋಡಲಾರ್ದ ನಿಮ್ಮನ್ನು ಭೇಟಿ ಆಗಬೇಕು ಅಂತ ಬ್ರಹ್ಮಾಂಡಕ್ಕೆ ಬಂದೀನಿ ಅಂತ ತಾಯಿ ಹೇಳಿದ್ಲಂತ. ಯಾವಾಗ ಆ ತಾಯಿಯನ್ನು ನೋಡಿ ಬಹಳ ಖುಷಿಯಾಗಿ ಮಕ್ಕಳಿಗೆ ತಾಯಿ ಕೇಳಿದ್ಲಂತ, ನಾವು ಕೇಳಾಕತ್ತಿರ್ತೀವಿ, ಏ ಮಗ ನಿನಗೇನು ಬೇಕು ಅದನ್ನು ಹೇಳು, ಆಟಿಕೆ ಸಾಮಾನು ಬೇಕೇನು, ನಿನಗೇನು ಬಟ್ಟೆ ಬೇಕೇನು, ಅದನ್ನು ಕೊಡಿಸ್ತೀನಿ ಅಂತ ನೀವು ಹೆಂಗೆ ಅಂತೀರಿ. ಆ ತಾಯಿ ಕೇಳಿದ್ಲಂತ, ನಿಮಗೇನು ವರ ಬೇಕು ಕೇಳ್ರಿ, ನೀವು ಯಾವ ವರಗಳನ್ನು ಕೇಳ್ತೀರಿ ಕೇಳ್ರಿ, ಅದನ್ನು ನಾನು ಕೊಡ್ತೀನಿ ಅಂತ ತಾಯಿ ಹೇಳಿದಾಗ ಅವಾಗ ವಿಚಾರ ಮಾಡಿದ್ರಂತ ನಾವಾಗಿದ್ವಿ ಅಂದ್ರೆ, 1 ಕೋಟಿ ರೂಪಾಯಿ ಕೊಡು ಅಂತಿದ್ವಿ ನಾವು, 10 ಲಕ್ಷ ರೂಪಾಯಿ ಕೊಡು ಅಂತಿದ್ವಿ. ಆದ್ರೆ ಆ ಮಕ್ಕಳ ಬ್ರಹ್ಮ, ರುದ್ರರು, ವಿಷ್ಣು ಕೇಳಾಕತ್ತಾರಂತ, ಅಮ್ಮ
ನಿನ್ನನ್ನು ನೋಡಿ ನಿನ್ನನ್ನು ಯಾವಾಗ ಕಾಣ್ತೀವಿ ಅನ್ನುವಂಥ ಹಂಬಲದೊಳಗಿರುವಂಥ ನಮಗೆ ನಿನ್ನ ದರ್ಶನ ಭಾಗ್ಯವೇ ನನಗೆ ದೊಡ್ಡ ವರ ಸಿಕ್ಕಂಗಮ್ಮ. ಅದರ ಮ್ಯಾಲೆ ಇನ್ನೊಂದು ವರ ಕೊಡ್ತೀನಿ ಅಂದ್ರೆ ನಾವು ತಗೋತೀವೇನು? ಅವಾಗ ತಾಯಿ ಅಂದ್ಲಂತ, ನೀವು ಅಲ್ಲಂದ್ರೂ ಕೊಡ್ತೀವಿ ನಾವು, ನೀವು ಬ್ಯಾಡಂದ್ರೂ ವರಗಳನ್ನು ಕೊಡ್ತೀನಿ. ಬ್ರಹ್ಮ ಈ ಜಗತ್ತಿನ ಉತ್ಪತ್ತಿಯನ್ನು ಮಾಡಲಿ, ವಿಷ್ಣು ಈ ಜಗತ್ತಿನ ಸಂರಕ್ಷಣೆಯನ್ನು ಮಾಡಲಿ, ರುದ್ರ ಈ ಜಗತ್ತಿನ ಲಯವನ್ನು ಮಾಡಲಿ ಅಂತ 3 ಜನಕ್ಕೆ ವರ ಕೊಟ್ಲಂತ. ಈ ಬ್ರಹ್ಮಾಂಡವನ್ನು ನೀವು ರಕ್ಷಣೆ ಮಾಡಬೇಕು. ನಿಮಗಿಂತ ಬಹಳ ದೊಡ್ಡ ಒಡೆಯರು ಈ ಜಗತ್ತಿನೊಳಗೆ ಯಾರೂ ಇಲ್ಲ, ನಿಮ್ಮ ಒಡೆಯರು. ನನ್ನ ಮಕ್ಕಳಿಗೆ ನಾನು ಕೊಡುವಂಥ ಈ ವರ ನೀವು ಸ್ವೀಕಾರ ಮಾಡ್ರಿ ಅಂತ ಹೇಳಿ, ನೀವು ಆರಾಮಿರಿ ಅಂತ ಹೇಳಿ ತಾಯಿ ಅಲ್ಲಿಂದ ಮಾಯ ಆಗಿಬಿಟ್ಲಂತ. ಯಾವಾಗ ದೇವಿ ಮಾಯ ಆಗಿಬಿಡ್ತಾಳ ಅವಾಗ ಇವರು ವಿಚಾರ ಮಾಡಕತ್ರ, ದೇವಿ ಯಾವಾಗ ದೇವಿಯನ್ನು ತಾಯಿಯನ್ನು ಕಾಣ್ತೀವಿ ಅನ್ನುವಂಥ ಹಂಬಲದೊಳಗಿರುವಂಥ ನಮಗೆ ಆ ತಾಯಿ ಸಿಕ್ಕಿದ್ದ ಒಂದು ದೊಡ್ಡ ವರ. ನಮಗೆ ತಾಯಿ ವರವನ್ನು ಕೊಟ್ಟ ಮಾಯ ಆಗಿಬಿಟ್ಟಾಳಲ್ಲ, ತಾಯಿ ನಮ್ಮನ್ನು ಬಿಟ್ಟು ದೂರ ಆಗಿಬಿಟ್ಲಲ್ಲ. ಇನ್ನು ಮುಂದಿನ ನಮ್ಮ ಒಂದಿಷ್ಟು ಕಾರ್ಯ ಹೆಂಗೆ, ಮುಂದಿನ ನಮ್ಮ ಕೆಲಸ ಒಂದಿಷ್ಟು ಭಾರ ಆಗ್ತದ, ಕಷ್ಟ ಆಗ್ತದ ಅಂತ ವಿಚಾರ ಮಾಡಿ ತಾಯಿಯನ್ನು ಹಲವು ನಾಮಗಳಿಂದ ಸ್ಮರಣೆ ಮಾಡ್ತಾರೆ ಅನ್ನುವಂಥ 2ನೇ ಅಧ್ಯಾಯದೊಳಗೆ ನಾವೆಲ್ಲರೂ ಕೂಡ ನೋಡ್ತಾ 3ನೇ ಅಧ್ಯಾಯದೊಳಗೆ ಏನಾಗ್ತದೆ ಅನ್ನುವಂಥ ವಿಚಾರವನ್ನು ಆ ಪದ್ಯವನ್ನು ಓದೋದ್ರ ಮುಖಾಂತರ ಹೋದ್ಲು 3 ಜನ ಚಿಂತೆ ಮಾಡಕತ್ರಂತ. ನನ್ನ ತಾಯಿ ಮಾಯವಾಗಿ ಹೋದ್ಲಲ್ಲ, ವಿಷ್ಣು ಹೇಳಿದಂತ ತಾಯಿ ಮಾಯವಾಗಿ ಹೋಗ್ಯಾಳ, ಭಾಳ ದೊಡ್ಡದಾಗಿರುವಂಥ ವರವನ್ನು ಕೊಟ್ಟು ಹೋಗ್ಯಾಳ, ಅಪ್ಪನೇ ಮಾಡಿ ಹೋಗ್ಯಾಳ. ತಾಯಿಯ ಅಪ್ಪನೆಯನ್ನ, ತಾಯಿಯ ವರವನ್ನು ನಾವು ಪಾಲನೆ ಮಾಡಬೇಕು ಅಂತ ವಿಷ್ಣು ಹೇಳಿದಂತ ತಾಯಿಯ ವರ ನಾವು 3 ಜನ ಈ ಬ್ರಹ್ಮಾಂಡಕ್ಕೆ ಒಡೆಯರು, ನಮ್ಮ ಮೇಲೆ ಯಾರೂ ಇಲ್ಲ ಅಂತ ಹೇಳಾಳ. ನಾವು 3 ಜನ ಈ ಬ್ರಹ್ಮಾಂಡವನ್ನು ನಡೆಸ್ಕೊಂಡು ಹೋಗೋಣ ಅಂತ ವಿಷ್ಣು ಹೇಳಿದ್ನಂತ. ಅವಾಗ ಬ್ರಹ್ಮ ಅಂದ, ಈ ಬ್ರಹ್ಮಾಂಡಕ್ಕೆ ನಾನು ಒಡೆಯ, ನನ್ನ ಮೇಲೆ ಯಾರೂ ಇಲ್ಲ, ಬ್ರಹ್ಮಾಂಡಕ್ಕೆ ನಾನೊಬ್ಬನ ಒಡೆಯ ಹಾಕ್ತೀನಿ. ಅವಾಗ ರುದ್ರ ಅಂದ, ಅದೇ ಹೆಂಗೆ ಸಾಧ್ಯ? ಬ್ರಹ್ಮ ಒಬ್ಬನೇ ಈ ಬ್ರಹ್ಮಾಂಡಕ್ಕೆ ಒಡೆಯ ಆಗಕ್ಕೆ ಹೆಂಗೆ ಸಾಧ್ಯ? ನಾ ಒಡೆಯ ಹಾಕ್ತೀನಿ. ಈ ಬ್ರಹ್ಮಾಂಡವನ್ನು ನಾನು ಹೇಳಿದಂಗೆ ಈ ಬ್ರಹ್ಮಾಂಡ ನಡಿಬೇಕು ಅಂತ ರುದ್ರ ಹೇಳಿದಂತ. ಅವಾಗ ವಿಷ್ಣು ಅಂದ, ಇದಕ್ಕೊಂದು ತೀರ್ಮಾನ ಮಾಡೋಣ. ಬ್ರಹ್ಮಾಂಡ ಬ್ರಹ್ಮನಿಗೂ ಬೇಡ, ಬ್ರಹ್ಮಾಂಡ ವಿಷ್ಣುನಿಗೂ ಬೇಡ, ಬ್ರಹ್ಮಾಂಡ ರುದ್ರನಿಗೂ ಬೇಡ. ಒಂದು ಯಾರ ಹೊಟ್ಟೆ ಒಳಗೆ 14 ಲೋಕಗಳ ಕಾಣ್ತಾವ, ಆ ಹೊಟ್ಟೆ ಒಳಗೆ ನಾವು ಹೊಕ್ಕಾಗ ಆ ಲೋಕಗಳನ್ನು ಯಾರು ಕಾಣ್ತಾರ ಅವರೇ ಈ ಬ್ರಹ್ಮಾಂಡಕ್ಕೆ ಒಡೆಯರು ಅಂತ ವಿಷ್ಣು ಹೇಳಿದಂತ. ಅವಾಗ ಬ್ರಹ್ಮ ಮೊದಲು ಬಂದ. ಬ್ರಹ್ಮನ ಹೊಟ್ಟೆ ಒಳಗೆ ರುದ್ರ ಮತ್ತು ವಿಷ್ಣು ಒಳಗೆ ಹೋದರು. ಹಲವು ಮಾರ್ಗಗಳನ್ನು ಕಾಣಕತ್ರು, ಹಲವು ಕೋಶಗಳನ್ನು ಕಾಣಕತ್ರು, ಅರಿಷಡ್ ವರ್ಗಗಳು ಉತ್ಪತ್ತಿ ಆದವು, ನಾನಾ ವಿಧಗಳದ ಕ್ರಿಮಿ ಕೀಟಗಳ ಕಾಣಕತ್ತು. ದೊಡ್ಡದಾಗಿರುವಂಥ ಲೋಕವೇ ಆ ಹೊಟ್ಟೆ ಒಳಗೆ ಕಾಣಕತ್ತು. ಇಬ್ಬರು ಒಳ ಹೊಕ್ಕು ಹೊರಗೆ ಬಂದು ಆಮೇಲೆ ವಿಷ್ಣುವಿನ ಹೊಟ್ಟೆ ಒಳಗೆ ಹೋದ್ರು. ನೋಡ್ರಿ, ಯಾರ್ಯಾರು ಹೋದರು? ಬ್ರಹ್ಮ ರುದ್ರ ಹೋದರು. ಯಾವಾಗ ಇಬ್ರು ವಿಷ್ಣುವಿನ ಹೊಟ್ಟೆ ಒಳಗೆ ಹೋದ್ರು, ಆ ವಿಷ್ಣುವಿನ ಹೊಟ್ಟೆ ಒಳಗೆ ಬ್ರಹ್ಮನಿಗಿಂತಲೂ ಬಹಳ ವಿಧವಾಗಿರುವಂಥ ಲೋಕಗಳನ್ನು ಕಂಡ್ರು, ಹಲವು ದಾರಿಗಳನ್ನು ಕಂಡ್ರು, ಹಲವು ದೇಶಗಳನ್ನು ಕಂಡ್ರು. ಯಾವಾಗ ಒಳಗ ಹೊಕ್ಕಿರುವಂಥ ಲಯ ಅಂದ್ರೆ ರುದ್ರ, ಆ ರುದ್ರ ಹೊರಗ
ಬರುವಂಥ ಮಾರ್ಗಗಳ ಗೊತ್ತಾಗ್ಲಾರ್ದ ಸ್ಥೂಲದೊಳಗೆ ಹಾಸಿ ಹೊರಗೆ ಬಂದ್ಬಿಡ್ತಾನೆ. ಯಾವಾಗ ನಮ್ಮ ಶರೀರದೊಳಗಿರುವಂಥ ಸ್ಥೂಲ ಸೂಕ್ಷ್ಮ ಕಾರಣ ವಿಷಯಗಳಂತ ಏನು ಕರಿತೀವಿ, ಯಾವಾಗ ಸ್ಥೂಲದೊಳಗ ರುದ್ರ ಬಂದ, ಅವಾಗ ಬ್ರಹ್ಮ ಹುಡ್ಕೊಂತ ಹಂಗೆ ದಾರಿ ಹುಡುಕ್ತಾನ. ಬ್ರಹ್ಮನಿಗೆ ದಾರಿನ ಗೊತ್ತಾಗಂಗಿಲ್ಲ, ಮಾರ್ಗನ ಗೊತ್ತಾಗಂಗಿಲ್ಲ. ಭಾಳ ಗುದ್ದಾಡ್ಕೋಂತ ದಾರಿ ಕಾಣದೆ ಕಣ್ಣು ಕತ್ತಲೆ ಒಳಗ ಮುಳುಗಿ ಸೂಕ್ಷ್ಮ ಶರೀರದೊಳಗೆ ಹೊರಗೆ ಬಂದು ಬಿಡ್ತಾನಂತ. ಯಾವಾಗ ಬ್ರಹ್ಮ ಮತ್ತು ರುದ್ರ ಹೊರಗೆ ಬಂದರು, ವಿಷ್ಣು ಆರಾಮ ನಿದ್ರಾವ್ಯವಸ್ಥೆ ಒಳಗೆ ಹೋಗಿಬಿಟ್ಟಿದ್ದ. ಒಂದು ಕ್ಷಣ ಮೂರ್ಛೆ ಹೋಗಿಬಿಟ್ಟಿದ್ದ. ಅಲ್ಲಿ ಒಳಗ ಹಲವು ರಾಕ್ಷಸರನ್ನ, ದೇಶಗಳನ್ನ, ಕೋಶಗಳನ್ನ ಕಂಡಿರುವಂಥ ಇಬ್ರು ಪಾರಾಗಿ ದಾರಿ ಕಾಣದೆ ಹೊರಗೆ ಬಂದರು. ಇವರನ್ನು ಅಟ್ಟಡಿಸಿಕೊಂಡು ಬಂದಿರುವಂಥ ಮಧುಕೈಟಭರು ವಿಷ್ಣುವಿನ ಕಿವಿ ಒಳಗೆ ಹುಟ್ಟಿದ್ರು ನೋಡ್ರಿ. ಯಾವಾಗ ವಿಷ್ಣುವಿನ ಕಿವಿಯಿಂದ ಹೊರಗೆ ಬಂದರು ಮಧುಕೈಟಭರು, ಬ್ರಹ್ಮನಿಗೆ ಎದುರು ನೆತ್ತು ಕೇಳಿದ್ರಂತ, ಏ ಬ್ರಹ್ಮ, ನಮ್ಮ ಜೊತೆಗೆ ಯುದ್ಧವನ್ನು ಮಾಡು ಅಂತ. ನಾನು ಪೂರ್ವದೊಳಗೆ ಪೀಠಿಕೆ ಹಾಕಿದೆ ನಿಮಗೆ. ದುರ್ಜನರು, ರಾಕ್ಷಸರು, ಇದಕ್ಕೊಂದು ಪುರಾಣದೊಳಗೆ ಒಂದು ಇಟ್ಕೊಂಡ ಪೀಠಿಕೆ ಹಾಕಿರ್ತೀನಿ ನಿಮಗೆ ತಿಳಿಲಿ ಅಂತ. ಯಾವಾಗ ರಾಕ್ಷಸರು ಹೊರಗೆ ಬಂದು ಬ್ರಹ್ಮನ ಎದುರು ನೆತ್ತು ನನ್ನ ಜೊತೆಗೆ ಯುದ್ಧವನ್ನು ಮಾಡು ಅಂದಾಗ, ಆ ದಪ್ಪ ದಷ್ಟ ಪುಷ್ಟ ಶರೀರವನ್ನು ನೋಡಿರುವಂಥ ಬ್ರಹ್ಮ, ಇದಂಗ ಸಾಧ್ಯ? ನೋಡಿದ್ರ ಮಧುಕೈಟಭರು ದೊಡ್ಡ ರಾಕ್ಷಸರು ಇವರು. ಇವರನ್ನು ನೋಡಿದ್ರ ಬಹಳ ದೊಡ್ಡದಾಗಿರುವಂಥ ಹೆದರಿಕೆ ಬಂದ ನಾನೇ ಹಿಂದೆ ಹೊಂಟೀನಿ, ಇನ್ನು ಇವ್ರ ಜೊತೆಗೆ ಯುದ್ಧ ಮಾಡಕ್ಕೆ ಹೊಂಟೀನಿ ಅಂದ್ರೆ ನಾನು ಸೋಲೋದಂತೂ ಖಚಿತ ಅನ್ಕೊಂಡ. ಅವಾಗ ಹೆಂಗೆ ಮಾಡೋದು ವಿಚಾರ ಮಾಡಿ ದೇವಿಯನ್ನು ಕೇಳಿಕೊಳ್ತಾನ, ನಮಸ್ಕಾರ ಮಾಡ್ತಾನ. ದೇವಿ, ನಮಗೆ ವರವನ್ನು ಕೊಡು, ವಿಷ್ಣುವಿನನ್ನು ಎಬ್ಬಿಸು. ನಿನ್ನ ತತ್ವ ಸ್ವರೂಪನಾಗಿರುವಂಥ ವಿಷ್ಣು ದೇವಿಯ ಮತ್ತೊಂದು ಸ್ವರೂಪ ಅಂತ ಕರಿತೀವಿ. ಆ ದೇವಿಯ ನಿನ್ನ ಸ್ವರೂಪನಾಗಿರುವಂಥ ವಿಷ್ಣು ಮಲಗ್ಯಾನ, ಮೂರ್ಛೆ ಬಿದ್ದಾನ. ಆತ ನನ್ನ ಎಬ್ಸಿದಿ ಅಂದ್ರೆ ನಾವು ಉಳಿತೀವಿ, ಬ್ರಹ್ಮಾಂಡ ಉಳಿತದ, ಇಲ್ಲ ಅಂದ್ರೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಈ ರಾಕ್ಷಸರು ನಮ್ಮ ಬ್ರಹ್ಮಾಂಡವನ್ನು ನಾಶ ಮಾಡಿ ಹೋಗ್ತಾರ, ಮಧುಕೈಟಭರು ನಾಶ ಮಾಡಿ ಹೋಗ್ತಾರ. ಯಾವ ತಾಯಿ ನಮ್ಮನ್ನ ಎಬ್ಬಿಸು ಅಂತ, ವಿಷ್ಣುವಿನ ಎಬ್ಬಿಸು ಅಂತ ಕೈ ಮುಗಿದು ಬ್ರಹ್ಮ ಕೇಳಿಕೊಳ್ಳಾಕತ್ತಾನ. ಯಾವಾಗ ಹಿಂಗೆ ಬ್ರಹ್ಮನ ಪ್ರಾರ್ಥನೆಯನ್ನು ತಾಯಿ ಕೇಳಿಕೊಳ್ತಾಳ, ವಿಷ್ಣು ಎದ್ದ ನೋಡ್ರಿ. ಮೂರ್ಛೆ ಒಳಗೆ ಹೋಗಿರುವಂಥ ವಿಷ್ಣು ಕಣ್ಣು ತೆರೆದು ನೋಡ್ತಾನಂತ. ಕೈ ಒಳಗೆ ಖಡ್ಗವನ್ನು ಹಿಡ್ಕೊಂಡು, ದೊಡ್ಡದಾಗಿರುವಂಥ ರುಂಡವನ್ನು ಹೊತ್ಕೊಂಡು, ಗದೆಯನ್ನು ಇನ್ನೊಂದು ಕೈ ಒಳಗೆ ಹಿಂಗೆ ಹೆಗಲ ಮೇಲೆ ಹಾಕೊಂಡು ಮಧುಕೈಟಭರು ನಿತ್ತಾರ. ಯಾವಾಗ ವಿಷ್ಣು ಕಣ್ಣು ತೆಗೆದು ಹಿಂಗೆ ನೋಡ್ತಾನ, ದೊಡ್ಡ ರಾಕ್ಷಸರು ಹಿಂಗೆ ವಿಷ್ಣುವಿನ ಮೇಲೆ ಬಿದ್ದು ಬಿಡ್ತಾರ. ವಿಷ್ಣು ಏನಾಗಕತ್ತೈತೆ ಅನ್ನೋದ ಗೊತ್ತಿಲ್ಲ, ಆದರೂ ಕೂಡ ಯಾವಾಗ ಮೈ ಮೇಲೆ ಬೀಳ್ತಾರ ಹೊಡೆದಾಡಕತ್ತು ಬಿಡ್ತಾನ. ಜೋರಾಗ ಹೊಡಿತಾನ. ಮಧು ಅನ್ನುವಂಥ ರಾಕ್ಷಸ ದೂರದೊಳಗೆ ಹೋಗಿ ಬೀಳ್ತಾನಂತ. ಬ್ರಹ್ಮ ಓಡಿ ಬಂದ, ಏ ವಿಷ್ಣು, ಈ ಖಡ್ಗವನ್ನು ತೆಗೆದುಕೋ, ಈ ರಾಕ್ಷಸರನ್ನ ಬಿಡಬೇಡ, ಕೊಚ್ಚಿ ಹಾಕು ಅಂತ ಕೈ ಒಳಗೆ ಖಡ್ಗವನ್ನು ಕೊಟ್ಟು ಯುದ್ಧವನ್ನು ಮಾಡಲಿಕ್ಕೆ ನಿಲ್ತಾನ. 100 ವರ್ಷ ಯುದ್ಧ ಆಯಿತು, 200 ವರ್ಷ ಯುದ್ಧ ಆಯಿತು. ರಣಾಂಗಣದೊಳಗೆ ರಕ್ತ ಹರಿಯಾಕತ್ತೈತ. 1000 ವರ್ಷಗಳ ಕಳೆದು ಹೋತು. ವಿಷ್ಣು ನಿಂತ ಹೇಳ್ತಾನಂತ, ಇವರೇನು ಮನುಷ್ಯರು ಅಲ್ವೇ ಅಲ್ಲ, ಇವರು ರಾಕ್ಷಸರೊಳಗೆ ಬಹಳೂಲ ರಾಕ್ಷಸರು. 1000 ವರ್ಷಗಳ ಯುದ್ಧ ಮಾಡಿದ್ರು ಕೂಡ ನನ್ನಿಂದ ನಾಶ ಆಗೋಲಾಗ್ಯಾರಲ್ಲ ಇವರು. ಇವ್ರನ್ನ ಹೆಂಗೆ ಸಾಯಿಸೋದು ಅಂತ, ಇವರನ್ನ ಹೆಂಗೆ ನಾಶ ಮಾಡೋದು ಅಂತ ತಿಳ್ಕೊಂಡು ಮತ್ತ ಸಿಟ್ಟಿಗೆದ್ದವನ ತನ್ನ ಕೈ ಒಳಗೆ ಸುದರ್ಶನ ಚಕ್ರವನ್ನು ತೆಗೆದುಕೊಳ್ಳುತ್ತಾನ. ಸುದರ್ಶನ ಚಕ್ರ ಅಂದ್ರೆ ಆ ಚಕ್ರಕ್ಕೆ ಸಿಗಿ ಹಾಕಿಕೊಂಡವ್ರು ಯಾರೂ ಕೂಡ ಜೀವಂತವಾಗಿ ಉಳಿದವರು ಇಲ್ವೇ ಅಂತ ಇತಿಹಾಸದೊಳಗೆ. ಈ ರಾಕ್ಷಸರನ್ನು ನಾಶ ಮಾಡಬೇಕು ಅಂತ ಕೈ ಒಳಗೆ ಸುದರ್ಶನ ಚಕ್ರವನ್ನು ಹಿಡಿದುಕೊಂಡು ಹೊಡ್ಯಾಕೆ ಹೊಕ್ಕಾನ.
1000 ವರ್ಷ ಯುದ್ಧ ಆದರೂ ಕೂಡ 5000 ವರ್ಷ ಯುದ್ಧ ನಡೆದು ಹೋಯ್ತು. ಯಾವಾಗ 5000 ವರ್ಷ ಗತಿಸಿ ಹೋತು, ರಣಾಂಗಣದೊಳಗೆ ರಕ್ತ ಮುಳುಗೇತ. ಒಂದು ಕಡೆ ಎಲ್ಲರೂ ಕೂಡ ಬ್ರಹ್ಮ ರುದ್ರ ಅವರ ಎಲ್ಲ ದೇವಾನುದೇವತೆಗಳ ಜೈಕಾರವನ್ನು ಹಾಕಾಕತ್ತಾರಂತ. ದೇವಿಯ ಪ್ರತಿರೂಪವಾಗಿರುವಂಥ ವಿಷ್ಣು ಬೇಗನೆ ಮಧುಕೈಟಭರನ್ನ ನಾಶ ಮಾಡುವ ಅಂತ ಯಾವಾಗ ಯುದ್ಧವನ್ನು ಸಾರುವಂಥ ಜೈಕಾರವನ್ನು ಹಾಕ್ತಾರ, ತನ್ನ ಕೈ ಒಳಗೆ ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಮಧುಕೈಟಭರ ರುಂಡಕ್ಕೆ ಹಿಂಗೆ ಹಾರಿ ಆ ರುಂಡವನ್ನು ಹಿಂಗೆ ಕಡಿದು ಕೆಳಗೆ ಹಾಕಿ ಬಿಡ್ತಾನೆ. ಮಧುಕೈಟಭರು ಸರ್ವನಾಶವಾಗಿ ನೆಲದೊಳಗೆ ಬಿದ್ದು ಬಿಡ್ತಾರೆ. ಜಯ ಮಂಗಲಂ ಜಯ ನಮ ಪಾರ್ವತಿ ಪತೀಶ್ವರರ ಮಹಾದೇವ.